के हृदय समाने कल कलेश सब दूर पयाणे। ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ 5ನೇ ಪೀಠದಲ್ಲಿ ಆದಂತಹ ಗುರು ಅರ್ಜುನ್ ದೇವರ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಅವರು चरण ठाकुर के हृदय समाने कल कलेश सब दूर पयाणे। ಹೇ ಪರಮಾತ್ಮನೇ ಅಥವಾ ಸದ್ಗುರುವೇ, ನಿನ್ನ ಚರಣ ನನ್ನ ಹೃದಯದಲ್ಲಿ ಪ್ರಕಟ ಆಗಲಿ. ನನ್ನ ಹೃದಯದಲ್ಲಿ ಇರ್ತಕ್ಕಂಥ ದೋಷಾದಿಗಳೆಲ್ಲ ದೂರ ಆಗಲಿ. ನನ್ನ ಹೃದಯ ಶುದ್ಧವಾಗಲಿ. ನಿನ್ನ ಚಿಂತನೆಯಿಂದ ಎಂದೂ ನನ್ನ ಹೃದಯ ಮರಿಬಾರದು. ಇಂಥದ್ದೇನದಂದ್ರೆ ನನಗೆ ದಯ ಮಾಡು. ನಿನ್ನ ಚರಣ ಧ್ಯಾನದಿಂದ ನನ್ನ ಚಿತ್ತ ಕಡೆಗಾಗಬಾರದು. ಇಂಥದ್ದು ನನಗೇನು ನನ್ನ ಮೇಲೆ ದಯ ಮಾಡಿ ಕೃಪೆ ಮಾಡಿ ಕೊಡು. शांति सुख सहज धुन उपजे साधु संग निवास दीव। ಆ ವೇಳೆಯಲ್ಲಿ ಶಾಂತ ರೂಪವಾದಂಥ ಸತ್ಯ ಶಬ್ದ ರೂಪವಾದಂಥ ಧ್ವನಿ ನನ್ನ ಅಂತರದಲ್ಲಿ ಪ್ರಕಟವಾಗಿ ಆ ಧ್ವನಿ ಒಳಹೊರಗೆ ಒಂದೇ ಇರುವುದರಿಂದ ನಾನು ಅನ್ನತಕ್ಕಂಥ ಮಮಕಾರಕ್ಕಲ್ಲಿ ಅವಕಾಶವೇ ಇಲ್ಲ. ಅಂಥ ಅಭ್ಯಾಸ ಮಾಡತಕ್ಕಂಥ ಸಾಧು ಜನರ ಸಮಾಗಮ ಕೂಡುವುದು. ಅವರ ಸಮಾಗಮದಿಂದ ನನ್ನ ಹೃದಯದಲ್ಲಿ ಮತ್ತಿಷ್ಟು ಏನದೊಂದು ಪ್ರೇಮ ಜಾಗೃತವಾಗಿ ಮತ್ತು ಅದೇ ಸ್ಥಿತಿಯಲ್ಲಿ ನನ್ನ ಮನಸ್ಸು ಲಯ ಹೊಂದಲಿ. ಈಗ ನಾವೇನು ಮಾಡ್ತೇವೆ, ಸತ್ಸಂಗ ಕೇಳೋ ಕಾಲದಲ್ಲಿ ಇದು ಸತ್ಯ ಸತ್ಯ ಅಂತೇಳಿ ಭಾವಿಸ್ತೇವೆ. ಮತ್ತು ನಮ್ಮ ಒಳಗಿನ ಹೃದಯ ಗುಣಗಳು ಏನದಂದ್ರೆ ಪಾಲ್ಟಾಗದಿಲ್ಲ. ಎಷ್ಟು ದಿವಸ ಸತ್ಸಂಗ ಕೇಳಿದ್ರು ಸಹಿತ ಹೃದಯ ಪಾಲಕ ಆಗಲಾರದೆ ಇದ್ದ ಪಕ್ಷದಲ್ಲಿ ನಾವು ಕೇಳಲಾರ್ದ. ಕೆಲವರಿಗೆ ಸಾಯಂಕಾಲ ಆದ ಕೂಡಲೇ ಇವತ್ತು ಸಿನಿಮಾ ಯಾವಾಗದ ಅದಕ್ಕೆ ಹೋಗ್ಲಿಕ್ಕೆ ಬೇಕು ಅಂತ. ಕೆಲವರು ಪುಣ್ಯಾತ್ಮರು 3 ಸಿನಿಮಾ ನೋಡ್ತಾರೆ, ಒಂದು ಖಾಲಿ ಹೋಗ್ಬಿಡೋದಿಲ್ಲ. ಇಂಥ ಮಲಿನ ಹೃದಯ ಪುರುಷರು ಆ ಪರಮಾತ್ಮ ಚಿಂತನೆ ಮಾಡುವುದಕ್ಕೆ ಯೋಗ್ಯರಲ್ಲ. ನಮ್ದು ಊಟ ಉಪಚಾರ ನೋಡುವುದು ಹೊರಗಿನ ವಿಷಯಗಳು ಎಲ್ಲ ಏನದೊಂದು ಹೋಗಲಾಡಿಸ್ಬೇಕು. ಆ ವೇಳೆಯಲ್ಲಿ ಆ ಪರಮಾತ್ಮ ನಮ್ಮ ಹೃದಯದಲ್ಲಿ ವಾಸ ಆಗ್ತಾನೆ. ಆ ಪರಮಾತ್ಮನ ನಾಮ ಪ್ರಕಟ ಆಗ್ತದೆ. ಅಂಥದಕ್ಕೆ ಸಹಾಯಕ ಮಾಡತಕ್ಕಂಥ ಪುರುಷರು ಯಾರಂದ್ರೆ ಸಾಧು ಜನರು. ಆ ಸಾಧು ಜನರ ಸಹವಾಸದಲ್ಲಿದ್ದು ಇಂಥ ಸಾಧನೆ ಮಾಡಿದ್ರೆ ಮಾತ್ರ ಆ ಪರಮಾತ್ಮನ ಕೃಪೆ ಆಗ್ತದೆ. ವಾದ ಭೇದಗಳನ್ನ ಬಿಡಿಸಿ ನಿನ್ನ ಪಾದ ಕಮಲಾದೋಳ್ಯನ್ನ ಬೆರೆಸಿ ಸಾಧುಗಳ ಸಂಘದಲ್ಲಿರಿಸಿ. ಅದಕ್ಕೇನಂತಾರೆ, ನೀನು ವಾದ ವಿವಾದ ಮಾಡಬೇಡ. ಇನ್ನೊಬ್ಬರು ಯಾರು ಏನಿರಿ ಒಂದು ಅಂದ್ರೆ ನಾವು ಅದಕ್ಕೆ 10 ಅಂದು ಮೇಲಾಗಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಅದಕ್ಕಾಗಿ ಮನೆಯಾಗ ಜಗಳಗಳು ಶುರು ಆಗ್ತಾವೆ. ಜಗಳದೇ ಭಜನೆ. ಅದಕ್ಕೆ ಇಂಥ ವಾದ ವಿವಾದಗಳೆಲ್ಲ ಬಿಡಿಸಿ ಅವರ ವಾದ ಭೇದಗಳನ್ನ ಬಿಡಿಸಿ ನಿನ್ನ ಪಾದ ಕಮಲಾದೋಳ್ಯನ್ನ ಬೆರೆಸಿ ಸಾಧುಗಳ ಸಂಘದಲ್ಲಿರಿಸಿ. ಇಂಥ ವಾದಗಳೆಲ್ಲ ಬಿಡಿಸಿ ಮತ್ತು ನಿನ್ನ ಚರಣದಲ್ಲಿ ನನ್ನ ಚಿತ್ತ ಐಕ್ಯ ಮಾಡಿ ಯಾವತ್ತು ಅಂಥ ಪುಣ್ಯಶಾಲಿ ಪುರುಷರಾದಂಥ ಸಾಧುಗಳ ಸಮಾಗಮದಲ್ಲಿ ಕೂಡಿಸು. ಅಂದ್ರೆ ನನ್ನ ಮನಸ್ಸಿನಲ್ಲಿ ಮತ್ತೆ ಚಲವಾದಂತಹ ಗುಣಗಳು ಬರಬಾರದು. ಎನ್ನ ಮಾನಾಭಿಮಾನವು ನಿನ್ನ ದಯ್ಯ ಮುಂದೆ ಏನು ಕೇಳಲಿ ಎನ್ನ ತಂದೆ. ಇನ್ನು ಮುಂದೆ ನನ್ನ ಮಾನ ಅಭಿಮಾನ ನನಗೆ ಉದ್ಧಾರ ಮಾಡುವುದು ಅಥವಾ ನರಕದಲ್ಲಿ ತಳ್ಳುವುದು ನಿನ್ನ ಕೈಯಾಗದ. ನಾನೇನು ಹೇಳಿದೆ? ನಾನಾ ಯೋನಿಗಳಲ್ಲಿ ಬಂದೆ ನಿನ್ನ ಧ್ಯಾನವ ಮರೆತು ನಾ ಬಹು ತರದಿ ನೊಂದೆ ಏನು ಹೇಳಲಿ ಎನ್ನ ತಂದೆ. ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳ ಹಿಂದೆ
ತಾಯಿ ಗರ್ಭವಾಸ ರೂಪವಾದಂತಹ ದುಃಖದಲ್ಲಿ ನಾ ಅನೇಕ ಯೋನಿಗಳ ದುಃಖ ಅನ್ನತಕ್ಕಂಥದ್ದು ಭೋಗಿಸಿ ನಾನು ಬಂದೆ. ಅವರೇ ಎಲ್ಲ ನಾನು ನಿನ್ನ ಧ್ಯಾನವ ಮರೆತು ನಾ ಬಹುತರದಿಲ್ಲ. ಯಾಕಂದ್ರೆ ಯಾವ ಯೋನಿಯಲ್ಲಿ ಬಂದರೂ ಸಹಿತನು ನಿನ್ನ ಧ್ಯಾನ ಅನ್ನತಕ್ಕಂಥದ್ದು ಮರೆತು ಮತ್ತ ಏನದಂದ್ರೆ ನಾನು ದುಃಖಕ್ಕೆ ಕಾರಣ ಆದ. ನೀನು ಕೂಡಿರುವಂಥ ಕಾಯಾನಿ ನಾಡಿಸಿದಂತೆ ನಾನಾಡೋದು ನ್ಯಾಯ ಭಾನು ಶತಕೋಟಿ ಸ್ವಚ್ಛಾಯ. ಮತ್ತೇನಂತಾರೆ, ಈ ಶರೀರದಲ್ಲಿ ನೀನು ವ್ಯಾಪಕ ಇತ್ತು, ನೀನು ಹೇಗೆ ನನಗೆ ಆಡಿಸ್ತು, ಹೇಗೆ ನನಗೆ ಬುದ್ಧಿ ಕೊಡ್ತು, ಆ ಪ್ರಕಾರ ನನಗೆ ಆಡಬೇಕಾಗ್ತದೆ, ಅದೇ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಇಂಥವೆಲ್ಲ ಬಿಡಿಸಿ ನಿನ್ನ ಸ್ವರೂಪ ಎಂಥದ್ದಂದ್ರೆ ಶತಕೋಟಿ 100 ಕೋಟಿ ಭಾನುನ ಪ್ರಕಾಶವುಳ್ಳಂಥವು ನೀನು, ಅಂಥದ್ರಲ್ಲಿ ನನಗೆ ಕೂಡಿಸು. ಬ್ರಹ್ಮಜ್ಞಾನವ ಮರೆಸುವುದು, ಬ್ರಹ್ಮಜ್ಞಾನವ ಕೆಡಿಸುವುದ ಜ್ಞಾನದ ಮಾಯ, ನೀನೇ ಕಾಪಾಡೋ ಗುರುರಾಯ. ಶಾಂತಿ ಸುಖ ಸಹಜ ಧುನವುಪದಿ साधु संग निवासा जीव लागी प्रीत न टूटे मोले हर अंतर बाहर रहिया भरपूरे. ಅಂತರದಲ್ಲಿ ನಮ್ಮ ಚಿತ್ತ ಆ ಪರಮಾತ್ಮನ ನಾಮ ಪ್ರಕಾಶ ಆನಂದದಲ್ಲಿ ಕೂಡಿದ ಪಕ್ಷದಲ್ಲಿ ಮತ್ತದರದಿಂದ ಕಡೆಗಾಗಬಾರದು. ಯಾವತ್ತೂ ಅದೇ ರೂಪದಲ್ಲಿ ಮಗ್ನನಾಗಿರಬೇಕು. ಈಗ ನಾವು ಎಲ್ಲರಿ ಹರಿಕಥೆ ಕೇಳೋದ್ರಲ್ಲಿ ಒಳ್ಳೆ ಇನ್ನೊಬ್ರು ಮಾಡಿದ್ದ ಕತೆ ಕೇಳೋ ಕಾಲದಲ್ಲಿ ಒಳ್ಳೆ ಅತ್ತಂಗನೂ ಮಾಡಿರ್ತೇವೆ, ಚಪ್ಪಳ ವಾರಿಸಿ ಮನೆಗೆ ಬರ್ತೇವೆ, ಏನಿಲ್ಲ ಬರೀ ಕೈಲಿ. ಅದರ ಹೆಸರು ಪರಮಾರ್ಥ ಅಲ್ಲ. ಒಮ್ಮೇನದ ಅಂತರದಲ್ಲಿ ಲಕ್ಷ್ಯ ಕೂಡಿದ ಪಕ್ಷದಲ್ಲಿ ನಮ್ಮ ಚಿತ್ತ ಅದರದಿಂದ ಕಡೆಗಾಗಬಾರ್ದು. ಹೇಗೆ ಸಂಸಾರದಲ್ಲಿ ನಮ್ಮ ಚಿತ್ತ ಕೂಡದೆ ಯಾರು ಹೇಳಿದ್ರಿ ಬಿಡ್ತೇವ, ನಮ್ಮ ಮನೆಗೆ ಹೋಗೋದದು ಜಲ್ದಿ, ನಾನು ಟಿಕೆಟ್ ತೆಗ್ದೀನಿ ಹೋಗ್ಲಿಕ್ಕೆ ಬೇಕು ಅತ್ಲಾಗಿ ಎಳೆದಿರ್ತದ. ಸಿಮಿರೆ 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 ಗುಣಗಾವ ಕಾಟಿ ಜಮಕಿ ಈ ಪ್ರಕಾರ ನಾಮಸ್ಮರಣೆ ಮಾಡಿ ಮಾಡಿ ಆ ಪರಮಾತ್ಮನ ಗುಣಾನುವಾದ ಮಾಡು. ಆ ಪರಮಾತ್ಮ ಶಕ್ತಿ ನಿನ್ನಂತರದಲ್ಲಿ ಪ್ರಕಟ ಆದ ಪಕ್ಷದಲ್ಲಿ ಯಮನ ಬಂಧನವೇ ಇರೋದಿಲ್ಲ. ಅಮೃತ ಬರಿಕೆ ಅನಗದ ಬಾಣಿ ಮನೆತನ ಅಂತರ ಶಾಂತಿ ಸಮಾಣಿ. ಏನು ಅನಹದ ಧ್ವನಿ ಅಮೃತದಿಂದ ತುಂಬಿದ್ದದ, ಅಮೃತದ ಮಳೆನೇ ಸುರಿತದ. ಆ ವೇಳೆಗಳಿಗೂ ಒಮ್ಮೆ ಅಮೃತ ಪಾನ ಮಾಡಿದ ನಂತರ ಮನಸ್ಸ ಮತ್ತು ಶರೀರ ಸಂಪೂರ್ಣ ಶಾಂತಮಯವಾಗ್ತದೆ. ಮತ್ತೆ ಇನ್ನೊಂದು ಬೇಕು ಅನ್ನತಕ್ಕಂಥ ಅಲ್ಲಿ ಇಷ್ಟನೇ ಇರೋದಿಲ್ಲ. त्रिपत अघाई रहे जन तेरे सतगुरु किया दिलासा जीव. ನೀನು ಯಾವತ್ತೂ ತೃಪ್ತನಾಗಿರ್ತಿ, ನಿನ್ನ ಮನಸ್ಸು ಚಲಾಯಮಾನ ಆಗುವುದಿಲ್ಲ. ಇದೆಲ್ಲ ಏನದು ಸದ್ಗುರುವಿನ ಕೃಪದಿಂದ ಪಾತ್ರ ಸಿಗ್ತಕ್ಕಂಥದ್ದು. ಅವರು ಪಾತ್ರ ಆದ್ರೆ ಮಾತ್ರ ಇದು ದೊರೆಯತಕ್ಕಂಥದ್ದು. ಯಾವತ್ತೂ ನೀನು ಗುರು ಚಿಂತನ ಮತ್ತು ನಾಮಸ್ಮರಣ ಇದರಿಂದ ನಿನ್ನ ಚಿತ್ತ ಕಡಿಮೆ ಮಾಡಬೇಡ. जिसका सा किसते फल पाया कर कृपा प्रभु संग मिलाया. ಏನು ಯಾರ್ದಿತ್ತು ಅವರಲ್ಲಿ ನೀನು ಕೂಡಿಬಿಟ್ಟು, ಯಾರಿಂದ ನೀನು ಉತ್ಪತ್ತಿ ಮಾಡಿದ್ರು, ಯಾರು ಎಷ್ಟು ದಿವಸ ನೀನು ಸಂಗಡಿದ್ರು ಅವರಲ್ಲಿ ನೀನು ಕೂಡಿ. ಇದು ಕೂಡುವುದಕ್ಕೇನದು ಸದ್ಗುರುವಿನ ಕೃಪಾ ಪಾತ್ರನಾಗಬೇಕು. ಆತನ ಕೃಪಾ ಆದ್ರೆ ಮಾತ್ರ ದ್ವೈತ ದೂರಾಗಿ ಏಕತಾದಲ್ಲಿ ಕೂಡಿ ನೀನು ಮುಕ್ತನಾಗ್ತಿ. ಅವನ ಜಾನ ರಹೆ ವಡ ಭಾಗಿ ನಾನಕ ಪೂರನ ಆಸಾ ಜೀವ. ಬರುವುದು ಇಲ್ಲ, ಹೋಗುವುದಿಲ್ಲ. ಆತ್ಮ ಎಂದೂ ಬಂದಿಲ್ಲ, ಎಂದೂ ಹೋಗಿಲ್ಲ. ನಾವು ಮನಸ್ಸಿನ ಕಾರ್ಯದಲ್ಲಿ ಕೂಡಿ ಮನಸ್ಸಿನ ಸಂಕಲ್ಪದಲ್ಲಿ ಕೂಡುವುದರಿಂದ ಮನಸ್ಸೇನದ ನಾಶಮಾನ ಹೋಗೋದು ಬರೋದು. ಒಂದು ಸಂಕಲ್ಪ ಹೇಳ್ತದೆ ಮತ್ತು ತಿರುಗಿ ಲಯ ಹೊಂದ್ತದೆ. ಅದರಂತೆ ನಾವೇನದಂದ್ರೆ ಶರೀರ ಬಿಡುವ ಕಾಲಕ್ಕೆ ಯಾವ ಸಂಕಲ್ಪ ಮಾಡ್ತೇವೋ ಅದೇ ಪ್ರಕಾರ ಪುನರ್ಜನ್ಮ ಎತ್ತಿ ನಮಗೆ ಬರಬೇಕಾಗ್ತದೆ. ಯಾವ ವೇಳೆಯಲ್ಲಿ ಸಂಕಲ್ಪವೇ ಇಲ್ಲ, ಪುನರ್ಜನ್ಮವೂ ಇಲ್ಲ.
ಸತ್ಯದಲ್ಲಿ ಕೂಡಿ ಸತ್ಯ ರೂಪವಾದ. ಜಿ आवण जान रहे वड़ भागी नानक पूरन आशा जीव। अति कृपा जो होय तो नाही भागी पर गुरु कृपा दया बिन सकल बुद्धि बल जाही। ಒಬ್ಬ ಸಹಜೋಬಾಯಿ ಅಂಥೇಳಿ ಒಬ್ಬಕ್ಕೆ ಹೆಣ್ಣಮಗಳು ಮಹಾತ್ಮ. ಇವರು ಚರಣದಾಸರ ಶಿಷ್ಯರು. ಏನಂತಾರೆ, ಆ ಪರಮಾತ್ಮನ ಕೃಪೆ ಆದ್ರೆ ಆಗಲಿ, ಆಗದೆ ಇದ್ರೆ ಇರಲಿ. ಆಗ್ತಿತ್ತು ಅಂದ್ರೆ ತನ್ನಷ್ಟಕ್ಕೆ ತಾನೇ ಆಗಲಿ, ಆಗದೆ ಇದ್ರು ಇರುವಲ್ದ್ಯಾಕ. ಯಾಕೆ? ಯಾ ಪರಮಾತ್ಮನು ನಾ ಯಾ ಯೋನಿಯಲ್ಲಿ ಹೋದರೂ ಸಹಿತನೂ ಇದ್ದ, ಆತನು ಇರಲಾರದೆ ನಾನು ಎಂದೂ ಜನ್ಮ ಎತ್ತಿಲ್ಲ. ಈಗ ಸಹ ಏನದಂದ್ರೆ ಬಾಲ್ಯಾವಸ್ಥಾದ ಹಿಡಿದು ಇಂದಿನವರಿಗೆ ಆತನ ನನ್ನ ಅಂತರದಲ್ಲೇ ಇದ್ದ. ಒಂದು ದಿವಸ ಆದರೂ ಸಹಿತನು ನನಗೆ ಆತನು ಹೇಳಲಿಲ್ಲ, ನಾನು ನಿನ್ನಲ್ಲೇ ಇದ್ದೀನಿ ಮತ್ತು ನೀನು ಈ ಪ್ರಕಾರ ನನಗೆ ಕೂಡು ಅಂಥೇಳಿ ಒಂದು ದಿವಸನೂ ಹೇಳಲಿಲ್ಲ. ಅದಕ್ಕೆ ಆತನ ಕೃಪೆ ಆದ್ರೆ ಆಗವಲ್ದಕ್ಕೆ ಬಿಡುವಲ್ದ್ಯಾಕ. ನಾನು ಕತ್ತಿ ಏಣಿಯಲ್ಲಿ ಹೋದ ಕಾಲದಲ್ಲಿ ಆತನು ಕತ್ತಿಯಾಗಿ ಕುಂಬಾರ ಮನೆಯಲ್ಲಿ ಮಣ್ಣು ಹೊರ್ತಿದ್ದ. ಆ ವೇಳೆಯಲ್ಲಿ ಯಾಕೆ ಹೇಳಬಾರ್ದಿತ್ತು, ನಾನು ನಿನ್ನಲ್ಲೇ ಇದ್ದೀನಿ, ನೀನು ಉದ್ಧಾರ ಮಾಡ್ತೀನಿ ಅಂತ. ಅದಕ್ಕೇನಂತಾರೆ, ಎಲ್ಲಿಯವರೆಗೂ ಗುರುಕೃಪಾ ಆಗುವುದಿಲ್ಲ, ಅಲ್ಲಿಯವರೆಗೂ ಮಾತ್ರ ಬುದ್ಧಿಯಲ್ಲಿ ವಿಚಾರ ಮತ್ತು ಚೇತನತಾ ಆ ಪರಮಾತ್ಮನ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಗುರುವಿನ ಕೃಪವೇ ಮುಖ್ಯ. ಪರಮಾತ್ಮ ಕೃಪಾ ಆದ್ರೆ ಆಗೋಲ್ಲಕ್ಕೆ ಬಿಟ್ಟರು ಬಿಡುವಲ್ಲ. ಜೈ सहजो टेक लगी सुर सत्य जो मांग। ಅದಕ್ಕಾಗಿ ನೀನು ಗುರುವಿನ ಮಾರ್ಗದಲ್ಲಿ ಒಳ್ಳೆ ದೃಢವಾಗಿ ನಿಂತು ಬಿಡು. सरब सुख दाता हर जाके वश से समझना। ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ ನಾಲ್ಕನೇ ಪೀಠದಲ್ಲಿ ಆದಂಥ ರಾಮದಾಸರ ವಾಕ್ಯ ಏನಂತಾರೆ, ಆ ಪರಮಾತ್ಮನ ಹೇಗದಾನ, ಭಕ್ತರ ಇಚ್ಛಾ ಪೂರೈಸ್ತಕ್ಕಂಥ ಶಕ್ತಿ ಕಾಮಧೇನು. ನೀನೇನು ಕಲ್ಪನಾ ಮಾಡ್ತೀವಿ ಸತ್ಯ ಹೃದಯದಿಂದ, ಅದು ತನ್ನಷ್ಟಕ್ಕೆ ತಾನೇ ಆತನು ಪೂರೈಸ್ತಾನೆ. ಅಲ್ಲಿ ಬೇಡೋದು ಸಹಿತ ಬೇಡ, ಪರಂತು ಹೃದಯದಿಂದ ಏನದಂದ್ರೆ ನೀನು ಆ ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕು. ಹೃದಯವೇ ಪರಮಾತ್ಮ ರೂಪ ಆಗಬೇಕು. ಆ ವೇಳೆಯಲ್ಲಿ ಪರಮಾತ್ಮನಿಗೆ ಕರೆಯೋದು ಬೇಕಾಗುವುದಿಲ್ಲ, ಪರಮಾತ್ಮನಲ್ಲಿ ಏನು ಬೇಡುವುದನ್ನು ಬೇಕಾಗಿಲ್ಲ. ತಾಯಿಗೆ ಗೊತ್ತಿರ್ತದೆ, ಮಗನಿಗೆ ಈಗ ಹಸು ಆಗ್ಯದ, ಕೂಸಿಗೆ ಹಾಲು ನಾನು ಕೊಡಬೇಕು ಅನ್ನತಕ್ಕಂಥ ಎಷ್ಟು ಕೆಲಸ ಮಾಡಿದರೂ ಸಹಿತ ಆ ಮಗುವಿಗೆ ಹಾಲು ಕುಡಿಸುವುದಕ್ಕಾಗಿ ಲಕ್ಷ್ಯ ಅದರ ಕಡೆ ಇರ್ತದೆ. ಅದರಂತೆ ಭಕ್ತ ಜನ ರೂಪವಾದಂಥ ಮಕ್ಕಳಿಗೆ ಆ ಪರಮಾತ್ಮನು ಇಚ್ಛಾ ಮಾಡಲಾರದೆ ತನ್ನಷ್ಟಕ್ಕೆ ತಾನೇ ಪೂರೈಸ್ತಾನೆ. ಪರಂತು ನಾವು ನಿಜವಾಗಿ ಬಾಲಕರಾಗಬೇಕು. ನಾವೇ ಪರಮಾತ್ಮನಿಗೆ ಉಲ್ಟ ಹೇಳೋಕೆ ಹೋಗ್ತೇವೆ. ಪರಮಾತ್ಮ ಏನ್ ಮಾಡ್ಯಾನ? ಜಿ इच्छा पूरे सरब सुख दाता
हर जाके बस गए कामधेनु सो गए सागर जाइए मेरे जियने ता सरब सुख पावो मेरे मन ಅಂಥ ಪರಮಾತ್ಮನಿಗೆ ಅಂಥ ಹಿತಕರವಾದಂಥ ಮತ್ತು ಪರಮಾನಂದ ಸುಖವಾದಂಥ ಪರಮಾತ್ಮನ ಚಿಂತನೆ ನೀನು ಮನಸ್ಸಿನಿಂದ ಮಾಡು. ಬರೀ ಬಾಯಿದಿಂದ ಏನದಂದ್ರೆ ಮಂತ್ರ ಅಂದ್ರೆ ಅಲ್ಲ. ಪುಣ್ಯದ 4 ಮಾತುಗಳಾಡಿದ್ರೆ ಅದು ಇಲ್ಲ. ಯಾವುದೇ ಒಂದು ಹೊರಗೆ ಏನದಂದ್ರೆ ಹೆಸರು ಪಡ್ಕೋಬೇಕಂತೇಳಿ ಏನಾರೇ ಒಂದು ಮಾಡಿದ್ರು ಸಹಿತ ಅದಕ್ಕೂ ಪರಮಾತ್ಮನಿಗೆ ಏನು ಸಂಬಂಧ ಇಲ್ಲ. ಎಷ್ಟೋ ದೇವಾಲಯಗಳು, ಎಷ್ಟೋ ಮಂದಿರಗಳು, ಎಷ್ಟೆಷ್ಟೋ ಕಟ್ಟಿ ಹೋಗ್ಯಾರ. ಅವು ಬರೀ ಈಗ ಕಲ್ಲುಗಳು ಮಾತ್ರ ಉಳಿದಾವ ಹೊರತಾಗಿ ಅಲ್ಲಿ ಪರಮಾತ್ಮನ ಎಲ್ಲಿ ಹೆಸರಿಟ್ಟಾರೆ. ಇವ್ರ್ಯಾರು ಅಂದ್ರೆ ಶಂಕರ, ಇವ್ರ್ಯಾರು ವಿಷ್ಣು, ಇವ್ರ್ಯಾರು ಬ್ರಹ್ಮ, ಏನೇನು ಹೆಸರುಗಳು ಇಟ್ಕೊಂಡು ಇಟ್ಟಾರೆ ಬಿಡು. ಪರಂತು ನಿಜವಾಗಿ ನೋಡ್ಬೇಕಾದ್ರೆ ಅದು ಬರೀ ಕಲ್ಲ. ಅಂಥ ಚೈತನ್ಯಮಯವಾದಂಥ ಪರಮಾತ್ಮ ನಿನ್ನ ಹೃದಯದಲ್ಲಿ ಇರ್ತಿರ್ಲಿಕ್ಕಾಗಿ ನೀನು ಏನು ಬೇಡಿದ್ದ ಆತನು ಕೊಡ್ತಾನೆ. ನೀನು ಅವನಲ್ಲಿ ಬೇಡೇ ಬೇಡ ಅಲ್ಲ. ಪರಶುವೇದಿಗೆ ಏನು ಬೇಕಾಗಿದ್ದದ ಅದರಲ್ಲಿ ಮತ್ತೆ ಅಲ್ಲಿ ಬೇಡೋದು ಯಾಕೆ? ಅಂಥ ಪರಶುವೇದ ರೂಪವಾದಂಥ ಪರಮಾತ್ಮನಲ್ಲಿ ನೀನು ಅವನಿಗೆ ಬೇಡು, ಮತ್ತಿನ್ನೊಂದೇನು ಬೇಡಬೇಡ. ಕ್ಯಾ ಮಾಂಗು ತುದವಿಣ ಅವರದು ಮಾಂಗಣ ಸಿರ್ ದುಃಖಾಂದೆ ದುಃಖ ದೇವನಾಮ ಸಂತೋಖಿಯಾ ಉತ್ತರೆ ಮನಕಿ ಭೂಖ. ಹೇ ಪರಮಾತ್ಮನೇ, ನಾನು ನಿನ್ನಲ್ಲಿ ಏನು ಬೇಡಲಿ? ತುದವಿಣ ಅವರದು ಮಾಂಗಣ, ನಿನಗೆ ಬಿಟ್ಟು ಮತ್ತೆ ಇನ್ನೊಂದು ಬೇಡಬೇಕಾದ್ರೆ ಆ ಬೇಡುಣಿಕೆ ಇಂಥದ್ದಾದಿತ್ತು. ಮೊದಲೇ ತಲೆ ನೋವದು, ಮತ್ತಿನ್ನೊಂದು ಬೇಡಿ ಮತ್ತಿಷ್ಟು ನೋವು ಬೇಡದಂಗಾದಿತ್ತು ಹೊರತಾಗಿ ಮತ್ತು ನೋವು ಕಳ್ಕೊಳ್ಳೋದಾಗುವುದಿಲ್ಲ. ಅದರಂತೆ ನಿನ್ನಲ್ಲಿ ನಾನು ಏನು ಬೇಡೋದು ಅಂದ್ರೆ ನಿನಗೆ ಬೇಡುವುದು. ಇಂಥ ಬೇಡುಣಿಕೆ ಕಲಿ ಜಿ. जप मन सतनाम सदा सतनाम हलत पलत मुख उज्जल होइगे. ಮತ್ತೇನಂತಾರೆ? ನೀನು ಕುಂತ ಕಾಲದಲ್ಲಿ, ನಡೆಯೋ ಕಾಲದಲ್ಲಿ, ನಿಂತ ಕಾಲದಲ್ಲಿ, ಮಲಗುವ ಕಾಲದಲ್ಲಿ, ಯಾರ ಸಂಗಡಿಗೆ ಮಾತಾಡುವ ಕಾಲದಲ್ಲಿ ಒಳಗ ಹೃದಯದಲ್ಲಿ ಏನದ ಪರಮಾತ್ಮನ ನಾಮಸ್ಮರಣೆ ಹಾಗೆ ನಡೆಯಲಿ. ಒಂದು ಶ್ವಾಸವು ನಿರರ್ಥಕ ಖಾಲಿ ಹೋಗು ಕೂಡುದು. ಈ ಪ್ರಕಾರ ನಾಮಸ್ಮರಣೆ ಮಾಡಿದರೆ ಪರಮಾತ್ಮನ ಅಂತರದಲ್ಲಿ ಪ್ರಕಾಶಿತ ಆಗ್ತಾನೆ. ಹೊರಗೆ ಹುಡುಕೋದೇ ಬೇಡ ಅವ್ರಿಗೆ. जप मन सतनाम सदा सतनाम जप मन सतनाम सदा सतनाम हलत पलत मुख पूजन होई गए नित धियाई हर पुरख निरंजना. ನಿತ್ಯ ಪ್ರತಿ ನಿರಂಜನ ಅಂದ್ರೇನು? ಅಂಜನ ರೂಪವಾದಂಥ ಮಾಯಾ, ಮಾಯಾದಿಂದ ರಹಿತವಾದಂಥ ಶುದ್ಧ ಚೈತನ್ಯ. ಅಂಥ ನಾಮಸ್ಮರಣೆ ನೀನು ಮಾಡಿದರೆ ನೀನು ಚೈತನ್ಯದಲ್ಲಿ ಕೂಡ ಚೈತನ್ಯ ರೂಪ ಆಗಬಹುದು. ಇದಕ್ಕೆ ಬಿಟ್ಟು ಮತ್ತೆ ಅನ್ಯ ಯಾವುದರೇ ಗಲಾಟೆಯಲ್ಲಿ ಕೂತು ಪುಸ್ತಕ ಓದು, ಪುರಾಣ ಓದು, ಅದೇ ಇವೆಲ್ಲ ಬರೀ ಗಲಾಟೆ ಜಿ. जग घर सिमिरन भैया तह उपाधि गत कीनी वड भागी हर जपना. ಯಾರು ಆಹೋರಾತ್ರ ಪರಮಾತ್ಮನ ನಾಮಸ್ಮರಣೆ ಏನದಂದ್ರೆ ಮಾಡ್ತಾರಂದ್ರೆ ಅವರ ಹೃದಯದಲ್ಲಿದ್ದಂಥ ಉಪಾಧಿ ತಾನೇ ಸತ್ತು ಹೋಗ್ತದ. ಇನ್ನೊಂದು ಉಪದ್ರವೇ ಇರುವುದಿಲ್ಲ. ಇಷ್ಟ ಮತ್ತು ಆಶಾ ನಾಶ ಆಗಿ ಹೋಗ್ತದೆ. ನಿರಾಶ ರೂಪವಾದಂತಹ ಶಕ್ತಿ ಈತನಲ್ಲಿ ಪ್ರಗಟ ಆಗ್ತದೆ.
ಈ ಪ್ರಕಾರ ನೀನು ನಾಮಸ್ಮರಣೆ ಮಾಡು. ಕೆಲವರು ಏನಂತಾರೆ, ಭಾಳ ಕಷ್ಟ್ರಿ ಸ್ವಾಮಿ, ನನಗೆ ಬರೋದೇ ಆಗೋದಿಲ್ಲ. ಯಮದೇವರು ಬಂದಾಗ ಹೀಗೆ ಹೇಳ್ತೇನಪ್ಪ, ಇನ್ನೊಂದು 4 ದಿವಸ ತಡೆದು ಬರ್ತೀನಿ, ಹೀಗೆ ಬರೋದಿಲ್ಲ ನಾನು ಅಂತ ಆತನಿಗೆ ಹೇಳ್ತೆ. ಅವನು ಹೊತ್ಕೊಂಡೇ ಹೋಗ್ಬಿಡ್ತಾನೆ. ಪರಮಾರ್ಥದಲ್ಲಿ ಮಾತ್ರ ಭಾಳ ಮನೆಯಾಗ ತೊಂದ್ರಿ, ತೊಂದ್ರೆ ಅಂತಂದ್ರೆ ಬಿಡು ಅಂದ್ರೆ ಅದು ಬಿಡೋದಾಗದಿಲ್ರಿ ಸ್ವಾಮಿ ಅಂದ್ರೆ ಹೋಗು, ಇನ್ನೇನು ಮಾಡೋದು. ಇದಕ್ಕೆ ತಿಳಿಲಾರ್ದವರು ಯಾವುದರಿ ಒಂದು ತೊಂದರೆಗೆ ತಾನೇ ಬೇಕಂತ ಹೇಳಿ ಕೊಂಡುಕೊಂಡು ಪರಮಾರ್ಥದಿಂದ ದೂರ ಆಗಿರ್ತಾವ. ಇದೇ ಮಹಾ ಜಡ ಮತ್ತು ಅಜ್ಞಾನಿಗಳು. ಜೈ जननानक को गुरु हिम्मति दीनी जप घर भोजल तरना. ಅದಕ್ಕೆ ಗುರು ರಾಮದಾಸ್ ಏನಂತಾರೆ, ನನ್ನ ಗುರು ಆದಂಥ ನಾನಕರು ನನಗಿದೇ ಮತಿ ಕೊಟ್ಟಾರೆ. ಏನು? ಯಾವತ್ತು ಆ ಪರಮಾತ್ಮ ನಾಮಸ್ಮರಣ ರೂಪವಾದಂಥ ಚಿಂತನೆ ಮಾಡಿ ಆ ಚಿಂತನೆ ರೂಪವಾದಂತಹ ನೌಕಾದಲ್ಲಿ ಕೂತು ನೀನು ಬಹುಸಾಗರ ದಾಟು. सत्संग में सो बिगड़ा जाए, जो जो गा सत्संग में सो बिगड़ा जाए. ಸದ್ಗುರು ಪರಟು ಸಾಹೇಬರು ವಾಕ್ಯ. ಯಾರ್ಯಾರು ಸತ್ಸಂಗದಲ್ಲಿ ಹೋದ್ರು ಅವರೆಲ್ಲ ಏನದಂದ್ರೆ ನಡಾವಳಿ ತಪ್ಪಿ ಮತ್ತೇನದಂದ್ರೆ ಪ್ರಪಂಚ ದೃಷ್ಟಿಯಿಂದ ಅವರೆಲ್ಲ ಕೆಟ್ಟು ಹೋದರು ಅಂತ. ಯಾರು ಸತ್ಸಂಗದಲ್ಲಿ ಹೋದ್ರು ಅವರೆಲ್ಲ ಕೆಟ್ಟಾದರು. जो जो गा सत्संग में सो बिगड़ा जाए, जो जो गा सत्संग में सो बिगड़ा जाए. सो बिगड़ा जाए फूल संग तेल बसाना, ज्ञानी के संग परा ज्ञान मोह रखने जाना. ಹಾಗೆ ಪುಷ್ಪದ ಸಮಾಗಮದಲ್ಲಿ ಎಳ್ಳು ಕೂಡಿಸಿ ಮತ್ತು ಅದರಲ್ಲಿ ಏನದಂದ್ರೆ ಎಳ್ಳಿನ ಹಾಸಿಗೆಯಲ್ಲಿ ಪುಷ್ಪನೂ ಹಾಸಿ ಎಲ್ಲ ಪುಷ್ಪಾದಿಗಳು ಕೂಡಿಸಿ ಒಣಗಿಸೋದ್ರಿಂದ ಅದೇ ಎಳ್ಳು ಗಾಣದಲ್ಲಿ ಹಾಕಿ ಎಣ್ಣೆ ತೆಗೆಯೋದ್ರಿಂದ ಅದರಲ್ಲಿ ಪುಷ್ಪದ ಸುಗಂಧಿ ಉತ್ಪತ್ತಿಯಾಗ್ತದೆ. ಹಾಗೆ ಜ್ಞಾನಿಗಳ ಸಮಾಗಮದಲ್ಲಿ ಹೋದಂಥ ಮೂರ್ಖನು ಪ್ರಪಂಚದವರ ದೃಷ್ಟಿಯಿಂದ ಸಾಧುಗಳ ಸಮಾಗಮದಲ್ಲಿ ಹೋಗಿ ಅದೂ ಸನ್ಯಾಸ ಆಯಿತು, ಕೆಟ್ಟೋಯ್ತು. ಜಿ पारस के पर संग बिगड़ गालो जाए, लोगा से भा तनक आपनी जाति गवाई. ಮತ್ತೇನು ಪರಸವೇದಿ ಸಮಾಗಮದಿಂದ ಕಬ್ಬಿಣ ಸುವರ್ಣ ಆಯ್ತು. ಪರಂತು ಮೂರ್ಖ ಜನರಿಗೆ ಏನಾಯ್ತಂದ್ರೆ ಇವನು ನಮ್ಮ ಜಾತಿನೇ ಕೆಡಿಸಿಕೊಂಡು ಬಿಟ್ಟ, ನಮ್ಮ ಜಾತಿ ಒಳಗೆ ಹೋಗಿಬಿಟ್ಟ. ಅಂದ್ರೇನು? ಕಬ್ಬಿಣ ಇದ್ದಿದ್ದು ಜಾತಿ ಹೋಗಿ ಸುವರ್ಣ ಆದ ಪಕ್ಷದಲ್ಲಿ ಆ ಕಬ್ಬಿಣ ಜಾತಿ ಎಲ್ಲ ಹೋಗ್ತಾರೆ, ನಾಶ ಆಯ್ತಾರೆ. ಅದಕ್ಕೇನದನ್ನು ಮೂರ್ಖರು ಈ ಪ್ರಕಾರ ತಿಳಿತಾರೆ. ಸಾಧುಗಳ ಸಮಾಗಮದಲ್ಲಿ ಹೋದ್ರೆ ಅವನು ಕೆಟ್ಟವಾದ ಪ್ರಪಂಚ ಬಿಟ್ಟು चलता गई गई बिगर मिली गंगा में जाई, मलया के परसंग काठ चंदन कटवाई. ಅತ್ಲಾಗೆಂದು ಹಳ್ಳ ನೀರಾದಿಗಳು ಕೂಡಿ ಗಂಗಕ್ಕೆ ಕೂಡಿದ ಕೂಡಲೇ ಅವು ಕೆಟ್ಟವಾದವು. ಮೊದಲಿಂದ ತನ್ನ ಕೆಟ್ಟತನ ಕಳ್ಕೊಳ್ಳೋದು,
ಅವ್ರಿಗದು ಕೆಟ್ಟದ್ದು ಕಾಣಿಸಲಿಲ್ಲ. ಹಳ್ಳ ಇತ್ತು ನಮ್ಮಲ್ಲಿ, ಅದು ಹೋಯ್ತು ಅಂತ ಇದು ಒಂದೇ. ಅದೇ ಚಂದನ ವೃಕ್ಷದ ಸಮೀಪದಲ್ಲಿರ್ತಕ್ಕಂಥ ಅನ್ಯ ಬೇರೆ ವೃಕ್ಷಗಳು ಆ ಚಂದನದ ಸಮಾಗಮದಿಂದ ಅವನು ಹೇಗೆ ಸುಗಂಧ ಧಾರಣ ಮಾಡ್ತಾವು, ಆ ಪ್ರಕಾರ ಏನಂತಂದರೆ ಸಜ್ಜನರ ಸಮಾಗಮದಿಂದ ದುಷ್ಟರು ಸುಧಾರಣೆ ಆಗೋದ್ರಿಂದ ಅವರಿಗೆ ಅಥವಾ ಅಂಥವರಿಗೆ ಆರ್ಟಿಸ್ಟ್ರಿಗೆ ಏನಾಗ್ತದಂದ್ರೆ ಇವು ಎಲ್ಲ ಸಂಸಾರ ಅಂಥದ್ದೆಲ್ಲ ಬಿಟ್ಟು ಮಕ್ಕಳು ಮರಿಗಳು ಬಿಟ್ಟು ಅದೇನು ಸನ್ಯಾಸ ಆಗಿಬಿಡ್ತದೆ. ಅಂದ್ರೆ ನಮ್ಮಲ್ಲಿ ಕೆಟ್ಟವಾದವನು ಜಿ चलता गई गए बिगर मिली गंगा में जाई, मलया के परसंग काठ चंदन कहवाई, पलटू काग से कंस भा और काग पछताए, जो जो गा सत्संग में सो बिगड़ा जाए. ಹೊರಟು ಸಾಹೇಬರೇನು ಹೇಳ್ತಾರೆ, ಮೊದಲು ದುಷ್ಟ ಜನರು ಕಾಗಿ ರೂಪದಿಂದಿದ್ದರು. ಅದು ಸಾಧುಗಳ ಸಮಾಗಮ ಸತ್ಸಂಗ ಪ್ರಾಪ್ತವಾಗಿ ಅವರು ಹಂಸ ರೂಪ ಧಾರಣೆ ಮಾಡಿದರು. ಎಲ್ಲ ಕಾಯಿಗಳೆಲ್ಲ ನಮ್ಮ ಜಾತಿದಿಂದ ಈತನ ಕಡೆಗಾದಂಥೇಳಿ ಎಲ್ಲ ಕಾಗಿಗಳು ಗುಂಪು ಕೂಡಿ ಅವನಿಗೇನದನ್ನು ಜಾತಿ ಹೊರಗಿಟ್ಟು ಬೈದು, ನಮ್ಮಲ್ಲೇ ಇದ್ರೆ ಎಷ್ಟು ಗುಣವಾಗ್ತಿತ್ತು, ನಮ್ಗಿಂತಲೂ ಬೇರೆ ನಮ್ಮ ಜಾತಿಯನ್ನೇ ಅಲ್ಲ ಅಂಥೇಳಿ ಅವನಿಗೆ ತೆಗೆದುಬಿಟ್ರು. ಈ ಕಾಯಿಗಳೆಲ್ಲ ಬೈದು ಪಶ್ಚಾತ್ತಾಪ ಆಗಿಬಿಟ್ರು. ಜೈ पलटू मेरी बन परी मुद्दा हुआ तमाम, पलटू मेरी बन परी मुद्दा हुआ तमाम, मुद्दा हुआ तमाम पर सत्संगत मागी, निस दिन तौले पूर घाट अब सुपने गुनाही. ಈಗ ನನ್ನ ಕೆಲಸ ಏನಂತಂದ್ರೆ ಪೂರ ಆಯಿತು, ಮತ್ತು ಪೂರ ಮುದ್ದಾದ ಮೇಲೆ ನಾನು ಬಂದ ಮೂಲದ ಮೇಲೆ ನಿಸ್ದಿನ ಎಂಥ ವ್ಯವಹಾರ ಮಾಡಿದರೂ ಸಹಿತ ಅದರಲ್ಲಿ ನಫಾ ತೋಟದ ವಿಚಾರವೇ ಇಲ್ಲ. ನಾನು ಪರಿಪೂರ್ಣದಲ್ಲಿ ಕೂರ್ಬಿಟ್ಟಿದ್ದೆ. पूंजी पाई 7 दिनों दिन होती बढ़ती, सतगुरु के प्रताप भई गए दौलत चढ़ती. ನನ್ನ ದ್ರವ್ಯ ಏನಂದ್ರೆ ಸತ್ಯವಾಗೋದ್ರಿಂದ ದಿನ ಮತ್ತಿಷ್ಟು ಅದು ಹೆಚ್ಚಿಗಾಗ್ತದೆ ಹೋಗ್ತದೆ ಹೊರತಾಗಿ ಸತ್ಯದಲ್ಲಿ ಕಮ್ಮಿ ಆಗೋದಕ್ಕೆ ಅವಕಾಶವೇ ಇಲ್ಲ. ಅವರು दिन दिन होती बढ़ती, सतगुरु के प्रताप भई है दौलत चढ़ती. ಇದೇನದನ್ನು ಸದ್ಗುರುವಿನ ದಯಕೃಪದಿಂದ ನನ್ನ ಸತ್ಯ ದ್ರವ್ಯ ಮತ್ತಿಷ್ಟು ಹೆಚ್ಚಿಗಾಗ್ತದೆ ನಡೆದ. कोठी 10वें द्वार सहस की खेप चलाओ, कोई न टोकन कार न पाकर बैठे पाओ. ಏನದಂದ್ರೆ ನನ್ನ ಮಹಿಳಾ ಸಹಸ್ರದಳ ಕಮಲ ಅಲ್ಲಿ ಹೋಗೋದಕ್ಕಾಗಿ ದಿನಾಲು ಎಷ್ಟೋ ವೇಳೆ ಏನದಂದ್ರೆ ಹೋಗೋದು ಬರೋದು ಮಾಡಿ ತನ್ನ ಚಿತ್ತ ಶಬ್ದದಲ್ಲಿ ಕೂರಿಸಿ ನಾಮಸ್ಮರಣೆಯಲ್ಲಿ ಐಕ್ಯ ಹೊಂದಿ ಆ ಸಹಸ್ರದಳದ ಆನಂದಮಯವಾದಂಥ ಸುಖರೂಪವಾದಂಥ ಮನೆಯಲ್ಲಿ ಕಣಕಣದಲ್ಲಿ ಹೋಗೋದು ಬರೋದು ದಿನಾಲು ಅದೇ ಮಾಡಿ. ಜೈ कोठी 10वें द्वार सहस की खेप चलाओ, कोई न टोकन कार न घर बैठे पाओ. ನಿಮಗ್ಯಾರು ಅಡ್ಡಾಗೋರಿಲ್ಲ, ಮನೆಯಲ್ಲಿ ಕೂತಲ್ಲೇ ನಿಮಗೆ ಲಾಭ. ಜೈ दूंगा पाव पसार के निस दिन करो आराम, पलटू मेरा बन परी मुद्दा हुआ तमाम. ಅಂಥ ಪರಮಾನಂದ ಸುಖದಲ್ಲಿ 2 ಕಾಲು ಚಾಚಿ ಆರಾಮದಿಂದ ಮಲ್ಕೊಂಡು ಬಿಡ್ರಿ. ಆ ಪರಮಾನಂದ ಸುಖದಲ್ಲಿ ಲಯ ಹೊಂದಿ
ನಿನಗೂ ಜಗತ್ತಕ್ಕೂ ಸಂಬಂಧ ಇರಲಾರದಂತಹ ಸುಖನಿದ್ರೆಯಲ್ಲಿ ಮಲಗಿಬಿಡ್ರಿ. ಜೈ दूनो पाव पसर के निस दिन करोगा राम, फल तो मेरा बन पड़ी मुद्दा हुआ तमाम। सतगुरु सबको देते हैं लेता नाही कोई, सतगुरु सबको देते हैं लेता नाही कोई। ಸದ್ಗುರು ಒಂದು ಸತ್ಯ ಶಕ್ತಿ, ಅವರು ಎಲ್ಲರೂ ಅವ್ರಿಗೆ ಸಮಾನ ರೂಪದಿಂದ ಕೊಡ್ತಾರೆ. ಪರಂತು ತಗೊಳ್ತಕ್ಕಂಥ ಗಿರಾಕಿನೇ ಮಾತ್ರ ಇಲ್ಲ. ಅದು ಖರೀದಿ ಮಾಡಬೇಕು ಅಥವಾ ಗ್ರಹಣ ಮಾಡಬೇಕಾದ್ರೆ ಪೂರ್ವ ಸಂಚಿತ ಕರ್ಮ ಮತ್ತು ಉತ್ತಮಿದ್ದ ಪಕ್ಷದಲ್ಲೇ ಅವರ ಹೃದಯ ಶುದ್ಧ ಗ್ರಹಣ ಮಾಡತಕ್ಕಂಥ ಶಕ್ತಿ ಆ ಹೃದಯದಲ್ಲಿ ಉಂಟಾಗ್ತದೆ. ಇಲ್ಲದಿದ್ದರೆ ಕೇಳೋ ಕಾಲಕ್ಕೆ ಮಾತ್ರ ಅಷ್ಟೇ ಏನದಂದ್ರೆ ಸಮಾಧಾನ ಕಂಡಂಗೆ ಆಗಬಹುದು, ಪರಂತು ಯಾವತ್ತೂ ಆ ಸಮಾಧಾನ ತನ್ನ ಹೃದಯದಲ್ಲಿ ಇರುವುದಕ್ಕೆ ಶಕ್ಯ ಇಲ್ಲ. ಜೈ लेता नहीं कोई शीश को धरे उतारी, वही शकस को मिले मरे की करे तैयारी। ಅದು ಯಾಕೆ ತಗೊಳ್ಳೋದಿಲ್ಲ, ಯಾಕೆ ಗ್ರಹಣ ಮಾಡುವುದಿಲ್ಲ ಅಂದ್ರೆ ಅದು ಬಹಳ ಬೆಲೆ ಉಳ್ಳದ್ದು. ಆ ಬೆಲೆ ಇವರಿಂದ ಕೊಡುವುದಾಗೋದಿಲ್ಲ, ಆ ವಸ್ತು ಇವರು ತಗೊಳ್ಳೋದಾಗೋದಿಲ್ಲ. ಅದರ ಬೆಲೆ ಏನಂದ್ರೆ ಶಿರ್ಸು ಕೊಯ್ದು ಕೆಳಗಿಟ್ಟು ಗುರುವಿನ ಚರಣಕ್ಕೆ ಅರ್ಪಿತ ಮಾಡು ಅಂದ್ರೆ ತಲೆನೇ ಹೊಡ್ಕೊಂಡು ಏನಂದ್ರೆ ಸಾಯಬೇಕೇನಂದ್ರೆ ಅದು ಅಲ್ಲ. ಮಮಕಾರ ರಹಿತನಾಗಿ ಏನೂ ತನ್ನ ಹೃದಯದಲ್ಲಿ ಭಾವ ಯಾವುದೂ ಭಾವ ಇರಲಾರದೆ ಕೇವಲ ಗುರು ಪ್ರೇಮ ನಾಮ ಇದರ ವಿನಾ ಮತ್ತಿನ್ನೊಂದು ಯಾವುದೂ ಇರದೇ ಇದ್ದ ಪಕ್ಷದಲ್ಲಿ ಅಹಂಕಾರ ದೂರಾಗಿ ಅದೇ ತನ್ನ ಶಿರ್ಸ ಅರ್ಪಿತ ಮಾಡಿದ್ದು ಪ್ರಮಾಣ. लेता नहीं कोई शीश को धरे उतारी, वही शकस को मिले मरे की करे तैयारी। कड़ू भगत सतनाम देखत के डरे शरीरा, रोटी खावन खार खाएगा क्यों कर हीरा। ಏನು ಸತ್ತು ನಾನು ಭಾಳ ಕೈ ಬಾಯಾಗ ಹಾಕಿಬಿಡೋದಿಲ್ಲ. ಭಾಳ ಕೈ ಅಂದ್ರೆ ಭಾಳ ಕೈ. ಯಾರು ರೊಟ್ಟಿ ಮತ್ತೇನದಂದ್ರೆ ಅಂತ ಸಾಧಾರಣ ಊಟ ಮಾಡ್ತಕ್ಕಂಥವ್ರು ಅವರು ವಜ್ರ ಗ್ರಹಣ ಮಾಡಂದ್ರೆ ಹೇಗೆ ಮಾಡ್ಯಾರ, ವಜ್ರದೇ ಊಟ ಮಾಡಂದ್ರೆ ಹೇಗೆ ಮಾಡ್ಯಾರ. ಯಾರಿಗದು ರೊಟ್ಟಿ ಅನ್ನವೇ ಪ್ರಿಯವಾಗಿ ತೋರ್ತದೆ, ಅದಕ್ಕಿಂತಲೂ ಮಾಂಸ ಮಧ್ಯಾದಿಗಳು ತಿಂತಕ್ಕಂಥ ರಾಕ್ಷಸಗಳು ಅವರಿಗೆ ಏನದಂದ್ರೆ ವಜ್ರ ರೂಪವಾದಂಥ ಚೈತನ್ಯಮಯವಾದಂತಹ ನಾಮದ ರಹಸ್ಯ ಯಾಕೆ ಗೊತ್ತಾದಿತ್ತು, ಯಾಕೆ ಗ್ರಹಣ ಮಾಡ್ಯಾರ ಅವರು. ಜೈ अंधा होवे नीक बैद का पथ जो खावे, मलयागर की बास बास में नहीं समावे। ಮತ್ತೇನಂತಾರೆ, ಆ ವೈದ್ಯರ ಪಥ್ಯ ಪಾಲನೆ ಮಾಡಿ ಔಷಧ ನೇಮದಿಂದ ಸ್ವೀಕಾರ ಮಾಡಿದರೆ ಕುರುಡಿದ್ದವನು ಕಣ್ಣನ್ನು ಬರಬಹುದು ಮತ್ತು ಮಲಯಾಗಿರಿ ಚಂದನದ ವಾಸನ ಮತ್ತಿಷ್ಟು ಅದರಲ್ಲಿ ಆ ವಾಸ ಬೆಳ್ಕೊಟ್ಟು ಹೋಗುವುದು. पलटू पारस क्या करे जो लोहा खोटा खोए, सतगुरु सबको देते हैं लेता नहीं कोई। ಅದಕ್ಕೇನಂತಾರೆ, ಸದ್ಗುರುಗಳು ಎಲ್ಲರಿಗೆ ಕೊಡುವುದಕ್ಕೆ ತಯಾರಿದ್ದ ಪಕ್ಷದಲ್ಲಿ ತಗೊಳ್ತಕ್ಕಂಥ ಗ್ರಾಹಕನೇ ಮಾತ್ರ ಯಾರೂ ಇಲ್ಲ. ಪರಿಸಬೇದರೆ ಏನು ಮಾಡಿತ್ತು, ಕಬ್ಬಿಣದಲ್ಲಿ ದೋಷಿದ್ರೆ ನಿಜವಾದ ಕಬ್ಬಿಣ ಇರಲಾರದೆ ಅಂಥದ್ದಿಂಥದ್ದೆಲ್ಲಿದ್ದಾರೆ ಗುಜರಿ ಕಬ್ಬಿಣ ಅದರಲ್ಲಿ ಸುಟ್ಟದ್ದು ಅಂಥದ್ದಿಂಥದ್ದಿದ್ರೆ ಪರಿಸಬೇದೆ ಸ್ಪರ್ಶ ಆದ್ರೂ ಕಬ್ಬಿಣದ ಗುಣ ಬದಲಾವಣೆ ಆಗಲಿಲ್ಲ. ಅದರಂತೆ ನಮ್ಮ ಹೃದಯ ಪಾಲಕ ಆಗಲಾರದೆ, ಸದ್ಭಾವನಾ ಅಂತರದಲ್ಲಿ ಜಾಗೃತ ಆಗಲಾರದೆ,
ಸತ್ತನಾಮ ಅಹೋರಾತ್ರ ಸ್ಮರಣೆಯಲ್ಲಿ ಬರಲಾರದೆ, ಗುರುವಾಕ್ಯ ಪ್ರತಿಪಾದನೆ ಮಾಡಿ ನಡೀಲಾರದೆ ಇದ್ದ ಪಕ್ಷದಲ್ಲಿ ಆತನ ಹೃದಯ ಶುದ್ಧ ಆಗಲಿಕ್ಕೆ ಶಕ್ತಿ ಇಲ್ಲ. पलटू पारस क्या करे जो लोहा कोटा कोई, सतगुरु सबको देते है लेता नहीं कोई.